ಜೈ ಹಿಂದ್ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ 100 ಸೈನ್ಸ್ ಕ್ವಶನ್ಗಳನ್ನು ನೋಡೋಣ. ಇವತ್ತಿನ ವಿಡಿಯೋದ ವಿಶೇಷತೆ ಏನು ಕೇಳಿದ್ರೆ 6ರಿಂದ 12ನೇ ತರಗತಿವರೆಗಿನ ಸೈನ್ಸ್ ಟೆಕ್ಸ್ಟ್ ಬುಕ್, ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ನ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಗಳನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ. ಮತ್ತು ಪ್ರತಿ ಪ್ರಶ್ನೆ ಕೂಡ ಹಿಂದಿನ ಪರೀಕ್ಷೆಗಳಲ್ಲಿ ರಿಪೀಟೆಡ್ಲಿ ಕೇಳಲಾಗಿರುವ ಪ್ರಶ್ನೆಗಳೇ ಆಗಿದ್ದು, ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಮೊದಲ ಪ್ರಶ್ನೆ ಈ ರೀತಿ ಇದೆ: ಈ ಕೆಳಗಿನ ಯಾವುದು ಪ್ರೋಟೀನ್ನ ಉತ್ತಮ ಮೂಲವಾಗಿದೆ? ಅಂದರೆ ಕೆಳಗಿನ ಯಾವುದರಲ್ಲಿ ಅತ್ಯಧಿಕವಾಗಿ ಪ್ರೋಟೀನ್ ಅಂಶ ಸಿಗುತ್ತೆ, ಪ್ರೋಟೀನ್ ಅಂಶ ಇರುತ್ತೆ ಅಂತೇಳಿ. ಸರಿಯಾದ ಉತ್ತರ ಆಪ್ಷನ್ ಡಿ, ಸೋಯಾಬೀನ್. ನೋಡಿ, ಬಟಾಣಿ, ತೊಗರಿಬೇಳೆ, ಕಡಲೆಬೇಳೆ ಇವುಗಳಲ್ಲಿ ಹೋಲಿಕೆ ಮಾಡಿದಾಗ ಸೋಯಾಬೀನ್ನಲ್ಲಿ ಅತ್ಯಂತ ಅಧಿಕವಾದಂತಹ ಪ್ರೋಟೀನ್ ಅಂಶ ಇರುತ್ತೆ, ಹೆಚ್ಚು ಪ್ರೋಟೀನ್ ಸಿಗುತ್ತೆ. ಇನ್ನು ಈ ಪ್ರೋಟೀನ್ ಇರುತ್ತಲ್ಲ, ಪ್ರೋಟೀನ್ ದೇಹದಲ್ಲಿ ಜೀವಕೋಶಗಳ ಉತ್ಪಾದನೆ ಮತ್ತು ಜೀವಕೋಶಗಳು ನಾಶವಾದಲ್ಲಿ ಅದನ್ನು ಸರಿಪಡಿಸಲು ಸಹಕಾರಿಯಾಗಿದೆ. ಪ್ರೋಟೀನ್ನ ಕೆಲಸ ಏನು ದೇಹದಲ್ಲಿ ಕೇಳಿದ್ರೆ, ದೇಹದಲ್ಲಿ ಜೀವಕೋಶಗಳ ಉತ್ಪಾದನೆ ಒಂದು, ದೇಹದಲ್ಲಿ ಜೀವಕೋಶಗಳ ಉತ್ಪಾದನೆ, ಇನ್ನೊಂದು ಜೀವಕೋಶಗಳನ್ನು ಸರಿಪಡಿಸುವುದು. ಜೀವಕೋಶಗಳನ್ನು ಸರಿಪಡಿಸುವುದು ಅಂದರೆ ಜೀವಕೋಶಗಳಿಗೆ ಏನಾದರೂ ಡ್ಯಾಮೇಜ್ ಆದರೆ, ಏನಾದರೂ ತೊಂದರೆ ಆದರೆ, ಹಾನಿ ಆದರೆ ಈ ಪ್ರೋಟೀನ್ ಇರುತ್ತಲ್ಲ ಇದು ಜೀವಕೋಶಗಳನ್ನು ಸರಿಪಡಿಸುವಂಥ ಕೆಲಸ ಮಾಡುತ್ತೆ. ಜೈವಿಕ ಸಂಪೂರ್ಣ ಪ್ರೋಟೀನ್ಗಳು ಇದರಲ್ಲಿ ಕಂಡುಬರುತ್ತೆ. ಸರಿಯಾದ ಉತ್ತರ ಮಾಂಸ, ಹಾಲು ಮತ್ತು ಮೊಟ್ಟೆ. ಮಾಂಸ, ಹಾಲು ಮತ್ತು ಮೊಟ್ಟೆ ಕಂಪ್ಲೀಟ್ ಪ್ರೋಟೀನ್ ಸಿಗುವಂತಹ ಒಂದು ಮೆಟೀರಿಯಲ್ಸ್, ಅಂಶಗಳಾಗಿದ್ದಾವೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಈ ಕೆಳಗಿನವುಗಳಲ್ಲಿ ಯಾವುದು ಕಬ್ಬಿಣದ ಸಮೃದ್ಧ ಮೂಲವಾಗಿದೆ? ಅಂದರೆ ಯಾವುದನ್ನು ತಿನ್ನೋದ್ರ ಮೂಲಕ ಮನುಷ್ಯನ ದೇಹಕ್ಕೆ ಕಬ್ಬಿಣದ ಅಂಶ ಯಥೇಚ್ಛವಾಗಿ ಸಿಗುತ್ತೆ ಅಂತೇಳಿ. ಸೊ ಕಬ್ಬಿಣ ಸಮೃದ್ಧವಾಗಿರುವಂತಹ ಮೂಲ ಯಾವುದು ಅಂತ ಕೇಳಿದ್ರೆ ಸರಿಯಾದ ಉತ್ತರ ಪಾಲಕ್. ಪಾಲಕ್ ಸೊಪ್ಪು ಇರುತ್ತಲ್ಲ, ಪಾಲಕ್ ಸೊಪ್ಪು, ಇದರಲ್ಲಿ ಕಬ್ಬಿಣದ ಆಕ್ಸೈಡ್ ಇರುತ್ತೆ, ಕಬ್ಬಿಣದ ಪ್ರಮಾಣ ಯಥೇಚ್ಛವಾಗಿ ದೇಹಕ್ಕೆ ಸಿಗುತ್ತೆ. ನೋಡಿ, ಇದರಲ್ಲಿ ವಿಶೇಷವಾಗಿ ಈ ಪಾಲಕ್ ಸೊಪ್ಪನ್ನ ನಾವು ನೋಡ್ತಾ ಹೋದರೆ ಇದರಲ್ಲಿ ವಿಶೇಷವಾಗಿ ವಿಟಮಿನ್ BCE ಇರುತ್ತೆ. ಪಾಲಕ್ ಸೊಪ್ಪಿನಲ್ಲಿ ವಿಟಮಿನ್ BCE ಇರುತ್ತೆ. ಸೊ ಈ ವಿಟಮಿನಲ್ಲಿ ಹೆಚ್ಚಾಗಿ ಕಬ್ಬಿಣದ ಅಂಶ ಇರುತ್ತೆ. ಇದರಲ್ಲಿ ಕಬ್ಬಿಣದ ಅಂಶದ ಜೊತೆಗೆ ಪೊಟ್ಯಾಷಿಯಂ ಅಂಶ ಕೂಡ ಇರುತ್ತೆ. ಪಾಲಕ್ ಸೊಪ್ಪಿನಲ್ಲಿ ಕಬ್ಬಿಣದ ಅಂಶ ಇರುತ್ತೆ ಮತ್ತು ಪೊಟ್ಯಾಷಿಯಂ ಅಂಶ ಕೂಡ ಇರುತ್ತೆ. ಇದು ಗೊತ್ತಿರಲಿ ನಿಮಗೆ, ಪೊಟ್ಯಾಷಿಯಂ ಅಂಶ ಕೂಡ ಇರುತ್ತೆ. ಇನ್ನು ಪಾಲಕ್ ಸೊಪ್ಪನ್ನು ತಿನ್ನೋದ್ರಿಂದ ಮನುಷ್ಯನಿಗೆ ಏನು ಯೂಸ್ ಆಗುತ್ತೆ ಕೇಳಿದ್ರೆ ಕೆಂಪು ರಕ್ತ ಕಣಗಳ ವರ್ಧನೆ ಆಗುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್, ನೋಡಿ ನೋಟ್ ಮಾಡ್ಕೊಳ್ಳಿ. ಕೆಂಪು ರಕ್ತ ಕಣಗಳ ವರ್ಧನೆ ಆಗುತ್ತೆ. ನೋಡಿ, ನಾವು ಇತ್ತೀಚೆಗೆ ಡೆಂಗ್ಯೂ ಜ್ವರ ಬಂದ ಸಂದರ್ಭದಲ್ಲಿ ಪಪ್ಪಾಯಿ ಹಣ್ಣನ್ನು, ಪಪ್ಪಾಯಿ ಜ್ಯೂಸು, ಪಪ್ಪಾಯಿ ಸೊಪ್ಪಿನ ರಸವನ್ನು ಹೆಚ್ಚು ತೆಗೆದುಕೊಳ್ತೀವಿ. ಆಗ ನಮಗೆ ವೈಟ್ ಪ್ಲೇಟಲೆಟ್ಸ್, ಬಿಳಿ ರಕ್ತ ಕಣಗಳು ಹೇಗೆ ಹೆಚ್ಚಾಗುತ್ತೋ ಆ ರೀತಿ ಪಾಲಕ್ ಸೊಪ್ಪನ್ನು ತಿನ್ನೋದ್ರ ಮೂಲಕ ದೇಹದಲ್ಲಿ ಕೆಂಪು ರಕ್ತ ಕಣಗಳ ವರ್ಧನೆ ಆಗುತ್ತೆ, ಇಂಪ್ರೂವ್ ಆಗುತ್ತೆ. ತಾಪದಿಂದ ನಾಶವಾಗುವ ವಿಟಮಿನ್ ಯಾವುದು? ಅಂದರೆ ಯಾವ ವಿಟಮಿನ್ ಅತಿಯಾದ ತಾಪದಿಂದ, ಅತಿಯಾದ ಹೀಟಿಂದ ಬೇಸಿಗೆಯಲ್ಲಿ ನಾಶವಾಗ್ತಾ ಹೋಗುತ್ತೆ ಅಂತೇಳಿ. ಸರಿಯಾದ ಉತ್ತರ ವಿಟಮಿನ್ ಸಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್, ವಿಟಮಿನ್ ಸಿ. ನೋಡಿ, ಹಾಗಾಗಿ ನಾವು ಸಾಮಾನ್ಯವಾಗಿ ಬೇಸಿಗೆಯಲ್ಲಿ ತಂಪು ಪಾನೀಯವನ್ನು ಸೇವನೆ ಮಾಡ್ತೀವಿ. ತಂಪು ಪಾನೀಯ, ಈ ತಂಪು ಪಾನೀಯ ಸಾಮಾನ್ಯವಾಗಿ ಸಿಹಿಯ ಜೊತೆಗೆ ಹುಳಿ ಅಂಶದಿಂದ ಕೂಡಿರುತ್ತೆ. ನೋಡಿ, ಹುಳಿ ಅಂಶದಿಂದ ಅಂದರೆ ನಾವು ಏನು ನಿಂಬೆಹಣ್ಣಿನ ಜ್ಯೂಸ್ ಕುಡಿತೀವಲ್ಲ, ಸೊ ಈ ನಿಂಬೆಹಣ್ಣಿನಲ್ಲಿ ವಿಟಮಿನ್ ಸಿ ಇರುತ್ತೆ. ಸೊ ಈ ತಾಪದಿಂದ ನಾಶವಾಗುವ ವಿಟಮಿನ್ ಸಿ ಇದೆಯಲ್ಲ, ಅದು ಬೇಸಿಗೆಯಲ್ಲಿ ಹೆಚ್ಚು ಯೂಸ್ ಆಗೋದ್ರಿಂದ ನಮಗೆ ಗೊತ್ತಿಲ್ಲದ ಹಾಗೆ ನಾವು ತಂಪು ಪಾನೀಯಗಳನ್ನು, ಹುಳಿ ಅಂಶ ಇರುವಂತಹ ತಂಪು ಪಾನೀಯಗಳನ್ನು ಹೆಚ್ಚು ನಾವು ತೆಗೆದುಕೊಳ್ತೀವಿ. ಇನ್ನು ಅದರ ಜೊತೆಗೆ ಈ ವಿಟಮಿನ್ ಸಿ ಇದೆಯಲ್ಲ, ಈ ವಿಟಮಿನ್ ಸಿಗೆ ಸೈಂಟಿಫಿಕಲ್ ನೇಮ್ ಇದೆ. ಏನು ಕೇಳಿದ್ರೆ ಆಸ್ಕಾರ್ಬಿಕ್ ಆಸಿಡ್, ಆಸ್ಕಾರ್ಬಿಕ್ ಆಮ್ಲ. ಇದನ್ನು ತುಂಬ ಸರಿ ಕೇಳಿದ್ದಾರೆ. ವೈಜ್ಞಾನಿಕ ಹೆಸರೇನು ವಿಟಮಿನ್ ಸಿ ಇದು ಅಂತ ಕೇಳಿದ್ರೆ ಆಸ್ಕಾರ್ಬಿಕ್ ಆಮ್ಲ. ಇನ್ನು ವಿಟಮಿನ್ ಸಿ ಬಗ್ಗೆ ಇನ್ನೊಂದು ಅಂಶ ಇದೆ. ವಿಟಮಿನ್ ಸಿ ಕೊರತೆ ಆದರೆ, ಮನುಷ್ಯನ ದೇಹಕ್ಕೆ ವಿಟಮಿನ್ ಸಿ ಕೊರತೆ ಆದರೆ ಸ್ಕರ್ವಿ ಎನ್ನುವಂಥ ರೋಗ ಬರುತ್ತೆ. ಈ ಅಂಶ ಕೂಡ ಇಂಪಾರ್ಟೆಂಟ್ ಇದೆ. ಈ ಕೆಳಗಿನವುಗಳಲ್ಲಿ ಯಾವುದು ವಿಟಮಿನ್ ಅಲ್ಲ? ಯಾವುದು ವಿಟಮಿನ್ ಕೇಳಿದ್ದಾರೆ, ಯಾವುದು ವಿಟಮಿನ್ ಅಂತ ಕೇಳಿದ್ದಾರೆ. ಕೊಟ್ಟಿರುವಂಥ ಆಪ್ಷನ್ಸಲ್ಲಿ ವಿಟಮಿನ್ ಯಾವುದು ಕೇಳಿದ್ರೆ ಪೋಲಿಕ್ ಆಸಿಡ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಹಾಗಾದರೆ ಪೋಲಿಕ್ ಆಸಿಡ್ ಯಾವ ವಿಟಮಿನ್ ಕೇಳಿದ್ರೆ ವಿಟಮಿನ್ ಬಿ.
ವಿಟಮಿನ್ ಬಿ ಇದೆಯಲ್ಲ, ವಿಟಮಿನ್ ಬಿಗೆ ಪೋಲಿಕ್ ಆಸಿಡ್ ಅಂತೇಳಿ ಕರೀತಾರೆ. ವಿಟಮಿನ್ ಬಿ ಇದು B9 ಇದರ ಸಂಶ್ಲೇಷಿತ ರೂಪವಾಗಿದೆ. B9ನ ಸಂಶ್ಲೇಷಿತ ರೂಪವಾಗಿದೆ ಯಾವುದು? ಪೋಲಿಕ್ ಆಸಿಡ್. ಸ್ನಾಯುಗಳ ಸಂಕೋಚನೆ, ಆಹಾರದ ಜೀರ್ಣಕ್ರಿಯೆ ಮತ್ತು ರಕ್ತ ಹೆಪ್ಪುಗಟ್ಟುವಲ್ಲಿ ಇವುಗಳ ಪಾತ್ರ ಪ್ರಮುಖವಾಗಿದೆ. ನೋಡಿ, ಸ್ನಾಯುಗಳ ಸಂಕೋಚನೆ, ಆಹಾರದ ಜೀರ್ಣಕ್ರಿಯೆ ಮತ್ತು ರಕ್ತ ಹೆಪ್ಪುಗಟ್ಟುವಲ್ಲಿ ಇವುಗಳ ಪಾತ್ರ ಇದೆ ಅಂತೇಳಿ. ಸರಿಯಾದ ಉತ್ತರ ಪ್ರೋಟೀನ್ಗಳ ಪಾತ್ರ ಯಥೇಚ್ಛವಾಗಿರುತ್ತೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಪ್ರೋಟೀನ್ಗಳ ಪಾತ್ರ. ನೋಡಿ, ಪ್ರೋಟೀನ್ಗಳ ಪಾತ್ರವನ್ನು ನಾವು ಪ್ರಮುಖವಾಗಿ ಹೀಗೆ ಹೇಳ್ಬೋದು. ಪ್ರೋಟೀನ್ಗಳ ಕಾರ್ಯ ಏನು ಅಂತ ಕೇಳಿದಾಗ, ಪಾತ್ರ ಏನು ಅಂತ ಕೇಳಿದಾಗ ಪ್ರಮುಖವಾಗಿ ನಾವು ಎರಡನ್ನು ಪಟ್ಟಿ ಮಾಡ್ಬೋದು. ಅಂದರೆ ಈ ಆಹಾರದ ಜೀರ್ಣಕ್ರಿಯೆ ಇವನ್ನೆಲ್ಲ ಸೇರಿಸ್ಕೊಂಡು ಏನು ಕೇಳಿದ್ರೆ, ಇದನ್ನು ಒಟ್ಟಾರೆಯಾಗಿ ಚಯಾಪಚಯ ಕ್ರಿಯೆಗಳು, ಚಯಾಪಚಯ ಕ್ರಿಯೆಯಲ್ಲಿ, ಮನುಷ್ಯನ ದೇಹದ ಚಯಾಪಚಯ ಕ್ರಿಯೆಯಲ್ಲಿ ಪ್ರೋಟೀನ್ ಹೆಲ್ಪ್ ಮಾಡುತ್ತೆ ಒಂದು. ಇನ್ನೊಂದು DNA ಪುನರಾವರ್ತನೆ, DNA ಪುನರಾವರ್ತನೆ ಕೆಲಸವನ್ನು ಕೂಡ ಈ ಪ್ರೋಟೀನ್ ಮಾಡುತ್ತೆ. ಜೀವಿಗಳಿಗೆ ಪೋಷಕಾಂಶಗಳು ಅವಶ್ಯಕತೆಯನ್ನು ಪೂರೈಸುವುದು, ಆಹಾರವನ್ನು ಒದಗಿಸುವುದು ಯಾವುದನ್ನ ಮೂಲಕ ಅಂತೇಳಿ, ಯಾವುದನ್ನು ಬಳಸಿ ಅಂತೇಳಿ. ಸರಿಯಾದ ಉತ್ತರ ಆಹಾರವನ್ನು ಒದಗಿಸುವುದರ ಮೂಲಕ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸಕ್ಕರೆ ಈ ಕೆಳಗಿನವುಗಳಲ್ಲಿ ಯಾವುದು? ಸಕ್ಕರೆಯನ್ನು ನಾವು ಏನಂತೇಳಿ ನಾವು ಇದರಲ್ಲಿ ಯಾವುದು ಅಂತೇಳಿ ಕನ್ಸಿಡರ್ ಮಾಡ್ಬೋದು ಅಂತ ಕೇಳಿದ್ರೆ, ಇದೊಂದು ಬಗೆಯ ಕಾರ್ಬೋಹೈಡ್ರೇಟ್ ಆಗಿದೆ. ಅಂದರೆ ಸಕ್ಕರೆ ಸೇವನೆ ಮಾಡೋದ್ರಿಂದ ನಮಗೆ ಶುಗರ್ ಕಂಟೆಂಟ್ ಇದ್ದರೆ ಕಾರ್ಬೋಹೈಡ್ರೇಟ್ ದೇಹಕ್ಕೆ ಸಿಗುತ್ತೆ ಅಂತೇಳಿ. ಸಕ್ಕರೆ ಕಾಯಿಲೆ ಇರೋರು ಕಾರ್ಬೋಹೈಡ್ರೇಟನ್ನು ಕಡಿಮೆ ಸೇವನೆ ಮಾಡಬೇಕು ಅಂತೇಳಿ. ಹಾಲಿನಲ್ಲಿ ಕಂಡುಬರುವ ಮುಖ್ಯ ಪ್ರೋಟೀನ್ ಯಾವುದು? ಸರಿಯಾದ ಉತ್ತರ ಹಾಲಿನಲ್ಲಿ ಮುಖ್ಯವಾಗಿ ಕೆಸಿನ್ ಎನ್ನುವಂಥ ಪ್ರೋಟೀನ್ ಕಂಡುಬರುತ್ತೆ. ಕೆಸಿನ್ ಆ್ಯಕ್ಚುಲಿ ಒಂದು ಬಗೆಯ ಪ್ರೋಟೀನ್. ಇದು ಕೆಸಿನ್ ಕೂಡ ಒಂದು ಬಗೆಯ ಪ್ರೋಟೀನ್. ಇದು ಹಾಲಿನಲ್ಲಿ ಕಂಡುಬರುವಂಥ ಒಂದು ಪ್ರೋಟೀನ್ ಆಗಿದೆ. ಇದರಲ್ಲಿ ಫಾಸ್ಫೋಲಿಪಿಡ್ ಮತ್ತು ಪ್ರೋಟೀನ್ ಇರುತ್ತೆ. ನೋಡಿ, ಫಾಸ್ಫೋಲಿಪಿಡ್ ಮತ್ತು ಪ್ರೋಟೀನ್ ಇರುತ್ತೆ ಹಾಲಿನಲ್ಲಿ. ಇನ್ನು ಹಾಲಿನ ರುಚಿಗೆ ಕಾರಣ, ತುಂಬ ಸರಿ ಕೇಳಿರುವಂಥ ಅಪ್ಲೈಡ್ ಕ್ವಶನ್ ಇದು. ಹಾಲಿನ ರುಚಿಗೆ ಕಾರಣ ಏನು ಅಂತ ಕೇಳಿದ್ದಾರೆ. ಸೊ ಹಾಲಿನ ರುಚಿಗೆ ಕಾರಣ ಹಾಲಿನಲ್ಲಿರುವಂಥ ಲ್ಯಾಕ್ಟೋಸ್. ನಾವು ಚಿಕ್ಕವರಿರ್ಬೇಕಾದ್ರೆ ಲ್ಯಾಕ್ಟೋ ಕಿಂಗ್ ಅಂತೇಳಿ ಚಾಕ್ಲೇಟ್ ತಿಂತಿದ್ವಿ. ಸೊ ಈ ಲ್ಯಾಕ್ಟೋ ಕಿಂಗ್ ಚಾಕ್ಲೇಟು ಹಾಲಿನ ರುಚಿ ಕೊಡ್ತಾ ಇತ್ತು. ನೆನ್ಪು ಮಾಡ್ಕೊಳ್ಳಿ, ಲ್ಯಾಕ್ಟೋ ಕಿಂಗ್ ಅನ್ನೋ ಚಾಕ್ಲೇಟು. ಸೊ ಲ್ಯಾಕ್ಟೋಸ್ ಅಂದರೆ ಅದು ಹಾಲಿನ ರುಚಿಗೆ ಕಾರಣವಾಗುವಂಥದ್ದು. ಒಂಥರ ಕೋಇನ್ಸಿಡೆಂಟ್ ರೀತಿಯಲ್ಲಿ ಲ್ಯಾಕ್ಟೋ ಕಿಂಗ್ ಅಂತೇಳಿ ಹಾಲಿನಿಂದ ತಯಾರಿಸಲಾದಂಥ ಒಂದು ಚಾಕ್ಲೇಟ್ ಅಂತೇಳಿ ಅಲ್ಲಿ ತುಂಬ ಅಡ್ವರ್ಟೈಸ್ಮೆಂಟ್ ಕೂಡ ಬರ್ತಾ ಇತ್ತು. ಈ ಕೆಳಗಿನ ಯಾವ ಜೀವಸತ್ವಗಳನ್ನ ಆಂಟಿಸ್ಟರೈಲ್ ಫ್ಯಾಕ್ಟರ್ ಅಂತೇಳಿ ಕರೀತಾರೆ? ಆಂಟಿಸ್ಟರೈಲ್ ಫ್ಯಾಕ್ಟರ್ ಅಂತೇಳಿ ಕರೀತಾರೆ. ಸರಿಯಾದ ಉತ್ತರ ಟೆಕೋಫೆರಾಲ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸೊ ಟೆಕೋಫೆರಾಲ್ ಅನ್ನು ಆಂಟಿಸ್ಟೆರೈಲ್ ಫ್ಯಾಕ್ಟರ್ ಅಂತೇಳಿ ಕರೀತಾರೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇದು ಏನು ಕೇಳಿದ್ರೆ ಆ್ಯಕ್ಚುಲಿ ಟೆಕೋಫೆರಾಲ್ ಏನು ಕೇಳಿದ್ರೆ ಯಾವ ವಿಟಮಿನ್ ಇರುತ್ತೆ ಕೇಳಿದ್ರೆ, ಸೊ ವಿಟಮಿನ್ ಇ. ಟೆಕೋಫೆರಾಲ್ನಲ್ಲಿ ವಿಟಮಿನ್ ಇ ಇರುತ್ತೆ, ಅಥವಾ ವಿಟಮಿನ್ ಎನ ಟೆಕೋಫೆರಾಲ್ ಅಂತ ಕೂಡ ಕರಿತೀವಿ. ಇದು ಸಸ್ಯಜನ್ಯ ಎಣ್ಣೆಯಲ್ಲಿ, ಗೋಧಿ ಧಾನ್ಯಗಳಲ್ಲಿ ಸಿಗುವಂಥದ್ದು. ಹಾಲಿನ ಪೋಷಕಾಂಶಗಳು ಕಳಪೆಗೆ ಕಾರಣವಾದಂತಹ ಜೀವಸತ್ವ ಯಾವುದು? ಸರಿಯಾದ ಉತ್ತರ ವಿಟಮಿನ್ ಸಿ. ಅಂದರೆ ಹಾಲು ಕೆಡೋದಕ್ಕೆ ಕಾರಣ ಏನು ಅಂತೇಳಿ ನೀವು ನೋಡಿ, ಹಾಲಿಗೆ ವಿಟಮಿನ್ ಸಿ ಅಂದರೆ ಹುಳಿಯನ್ನು ಬೆರೆಸಿದಾಗ ಏನಾಗುತ್ತೆ? ಅದು ಮೊಸರಾಗುತ್ತೆ, ಹಾಲು ಕೆಡುತ್ತೆ. ಮೊಸರಾಗ್ಬೋದು ಅಥವಾ ಹಾಲು ಕೆಡಬಹುದು ಅಂತೇಳಿ. ಸೊ ಹಾಲಿನ ಪೋಷಕಾಂಶಗಳು ಕಳಪೆ ಆಗೋದು ಅಂದರೆ ಹಾಲು ಹಾಳಾಗೋದಕ್ಕೆ ಕಾರಣವಾಗುವಂಥ ಜೀವಸತ್ವ ಯಾವುದು ಕೇಳಿದರೆ, ಸೊ ವಿಟಮಿನ್ ಸಿ ಆಗಿದೆ. ವಿಟಮಿನ್ ಸಿ ಸೇರಿದ್ರೆ ಹಾಳಾಗುತ್ತೆ. ಸೊ ಈ ವಿಟಮಿನ್ ಸಿ ಸಿಟ್ರಸ್ ಮತ್ತು ಇತರ ಹಣ್ಣುಗಳಲ್ಲಿ ಕಂಡುಬರುತ್ತೆ. ಸಾಮಾನ್ಯವಾಗಿ ಹುಳಿ ಅಂಶ ಇರುವಂಥ ಹಣ್ಣು ಮತ್ತು ತರಕಾರಿಗಳಲ್ಲಿ ನಾವು ವಿಟಮಿನ್ ಸಿ ಅನ್ನು ನೋಡ್ತೀವಿ. ನಮ್ಮ ದೇಹದ ತೂಕಕ್ಕೆ ಯಾವ ಪೋಷಕಾಂಶಗಳು ಕಾರಣವಾಗ್ತವೆ? ಸರಿಯಾದ ಉತ್ತರ ನೀರು. ನೋಡಿ, ನೀರು ನಮ್ಮ ದೇಹದ ತೂಕವನ್ನು ಹೆಚ್ಚು ಮಾಡುತ್ತೆ, ಅಥವಾ ದೇಹದ ತೂಕದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ ಅಂತ ನಾವು ಅಂದ್ಕೊಳ್ಳೋದೇ ಇಲ್ಲ ಆ್ಯಕ್ಚುಲಿ. ಸೊ H2O ಅಥವಾ ನೀರೇನಿದೆ ಮನುಷ್ಯನ ದೇಹದ ತೂಕದಲ್ಲಿ ಹೆಚ್ಚಿನ ಪ್ರಮಾಣವನ್ನು ಆವರಿಸ್ಕೊಂಡಿರುತ್ತೆ. ನಮ್ಮ ದೇಹದಲ್ಲಿ ಕೊಬ್ಬಿನ ಒಂದು ಕಾರ್ಯ ಏನು? ಕೊಲೆಸ್ಟ್ರಾಲ್ ಅಥವಾ ಕೊಬ್ಬಿರುತ್ತಲ್ಲ, ಕೊಲೆಸ್ಟ್ರಾಲ್. ಸೊ ಇದರ ಕೆಲಸ ಏನು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಇವೆಲ್ಲವೂ ಹೌದು. ಏನು ಕೇಳಿದ್ರೆ ಕೊಬ್ಬು ಬೇಡ ಅಂತಾರೆ. ಆ್ಯಕ್ಚುಲಿ ಕೊಬ್ಬು ಬೇಕಾಗುತ್ತೆ, ಅಗತ್ಯ ಪ್ರಮಾಣದಲ್ಲಿ ಕೊಬ್ಬು ದೇಹಕ್ಕೆ ಇರಲೇಬೇಕು. ನೋಡಿ, ಕೊಬ್ಬಿನಿಂದ ಪ್ರಮುಖ ಅಂಗಾಂಗಗಳನ್ನು ರಕ್ಷಿಸೋದು, ಶಕ್ತಿಯನ್ನು ಸಂಗ್ರಹ ಮಾಡೋದು,
ಶಕ್ತಿಯನ್ನು ವಿಯೋಜಿಸೋದು, ಯೂಸ್ ಮಾಡೋದು, ಇವೆಲ್ಲವೂ ಕೂಡ ಕೊಬ್ಬಿನ ಒಂದು ಪ್ರಮುಖ ಕಾರ್ಯಗಳಾಗಿದ್ದಾವೆ. ಸೊ ಈ ಕೊಬ್ಬನ್ನು ಮೇಧಸ್ಸು ಅಂತ ಕೂಡ ನಾವು ಕರಿಬಹುದಾಗಿದೆ. ಇದರಲ್ಲಿ ಮೇಧಸ್ಸಿನ ಅಂಶ ಇರುತ್ತೆ. ಕೊಬ್ಬಿನ ಅಣುಗಳಲ್ಲಿ ಇಂಗಾಲ ಮತ್ತು ಜಲಜನಕದ ಪರಮಾಣು ಇರುತ್ತೆ. ವಿಟಮಿನ್ಗಳು ಯಾವ ರೀತಿಯ ಅಂಶಗಳಾಗಿದ್ದಾವೆ? ಸರಿಯಾದ ಉತ್ತರ ಇವು ಮೈಕ್ರೋ ಪೋಷಕಾಂಶಗಳಾಗಿವೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ವಿಟಮಿನ್ಗಳು ಮೈಕ್ರೋ ಪೋಷಕಾಂಶಗಳಾಗಿದ್ದಾವೆ. ಇಲ್ಲಿ ವಿಟಮಿನ್ ಅನ್ನು ನಾವು ಬಹಳ ಪ್ರಮುಖವಾಗಿ 2 ವಿಧವಾಗಿ ವಿಂಗಡಿಸ್ತೀವಿ. ವಿಂಗಡಣೆ ವಿಟಮಿನ್ಗಳನ್ನು ಬಹಳ ಪ್ರಮುಖವಾಗಿ ತುಂಬ ಸರಿ ಕೇಳಿದ್ದಾರೆ, ನೆನ್ಪು ಮಾಡ್ಕೊಳ್ಳಿ. ಒಂದು ನೀರಿನಲ್ಲಿ ಕರಗುವ ವಿಟಮಿನ್, ನೀರಿನಲ್ಲಿ ಕರಗುವ. ಇನ್ನೊಂದು ಕೊಬ್ಬಿನಲ್ಲಿ ಕರಗುವ ವಿಟಮಿನ್. ಕೊಬ್ಬಿನಲ್ಲಿ ಕರಗುವ ವಿಟಮಿನ್ ತುಂಬ ಸರಿ ಕೇಳಿದ್ದಾರೆ. ಸೊ ಕೊಬ್ಬಿನಲ್ಲಿ, ನೀರಿನಲ್ಲಿ ಕರಗುವ ವಿಟಮಿನ್ BC, ವಿಟಮಿನ್ ಬಿ ಮತ್ತು ಸಿ. ಕೊಬ್ಬಿನಲ್ಲಿ ಕರಗುವ ವಿಟಮಿನ್ ಅಡಿಕೆ ಅಂತ ನಾವು ಇದನ್ನ ಹೇಳ್ತೀವಿ, ಅಡಿಕೆ, ADKE. ವಿಟಮಿನ್ ADKE ಈ ಅಂಶಗಳು ಕೂಡ ಗೊತ್ತಿರಲಿ. ಈ ಕೆಳಗಿನ ಯಾವ ಜೀವಸತ್ವಗಳು ಹಾರ್ಮೋನ್ನಂತೆ ಕಾರ್ಯನಿರ್ವಹಿಸ್ತವೆ? ಮನುಷ್ಯನ ದೇಹದಲ್ಲಿ ಹಾರ್ಮೋನ್ ಹಾಗೆ ಕಾರ್ಯನಿರ್ವಹಿಸುವಂಥ ವಿಟಮಿನ್ ಯಾವುದು ಕೇಳಿದರೆ ಸರಿಯಾದ ಉತ್ತರ ವಿಟಮಿನ್ ಡಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ವಿಟಮಿನ್ ಡಿ ಒಂದು ಹಾರ್ಮೋನ್ ರೀತಿಯಾಗಿ ಕೆಲಸ ಮಾಡುತ್ತೆ. ಇದು ನ್ಯಾಚುರಲ್ ಆಗಿ ಸಿಗುವಂಥ ಒಂದು ವಿಟಮಿನ್ ಕೂಡ ಹೌದು, ನ್ಯಾಚುರಲ್ ವಿಟಮಿನ್. ಸೊ ನ್ಯಾಚುರಲ್ ಆಗಿ ಎಲ್ಲಿ ಸಿಗುತ್ತೆ ಕೇಳಿದ್ರೆ ಸೂರ್ಯನ ಬೆಳಕಿನಲ್ಲಿ. ಸೂರ್ಯನ ಬೆಳಕು ವಿಟಮಿನ್ ಡಿ ಅನ್ನು ಕೊಡುತ್ತೆ. ಸೊ ಸೂರ್ಯನ ಬೆಳಕು ವಿಟಮಿನ್ ಡಿ ಅನ್ನು ಕೊಡುತ್ತೆ. ವಿಟಮಿನ್ ಡಿ ಕೊರತೆಯಿಂದ, ವಿಟಮಿನ್ ಡಿ ಮನುಷ್ಯನ ದೇಹಕ್ಕೆ ಕೊರತೆ ಆದರೆ ರಿಕೆಟ್ಸ್ ಅನ್ನುವಂಥ ರೋಗ ಬರುತ್ತೆ. ರಿಕೆಟ್ಸ್ ರೋಗ ಏನಿದು? ರಿಕೆಟ್ಸ್ ರೋಗ ಕೇಳಿದ್ರೆ ಮೆದು ಮೂಳೆ ರೋಗ. ಸಾಮಾನ್ಯವಾಗಿ ಇದು ಮಕ್ಕಳಲ್ಲಿ ಕಂಡು ಬರುತ್ತೆ, ಮೆದು ಮೂಳೆ ರೋಗ. ಚಿಕ್ಕ ಮಕ್ಕಳಲ್ಲಿ ವಿಟಮಿನ್ ಡಿ ಕೊರತೆ ಆದರೆ ಮೂಳೆಗಳು ಮೆದುವಾಗ್ತವೆ. ಈ ಕೆಳಗಿನ ಯಾವುದರ ಸೇವನೆಯಿಂದ ಲ್ಯಾಟರಿಸಮ್ ಅನ್ನುವಂಥ ಕಾಯಿಲೆ ಉಂಟಾಗುತ್ತೆ? ಸರಿಯಾದ ಉತ್ತರ ಲ್ಯಾಟರಿಸಮ್. ಕೇಸರಿ ದಳದ ಒಂದು ಸೇವನೆಯಿಂದ ಉಂಟಾಗುವಂಥ ಒಂದು ಕಾಯಿಲೆ ಆಗಿದೆ ಲ್ಯಾಟರಿಸಮ್. ಇದು ಸ್ಪೈನಲ್ ಕಾರ್ಡ್ ಪ್ರಾಬ್ಲಮ್ ಆಗಿದೆ. ಪೂರ್ನೆಸ್, ಸ್ಪೈನಲ್ ಕಾರ್ಡ್ ಪೂರ್ನೆಸ್ ಅಂತ ಹೇಳ್ಬೋದು ನಾವು ಇದನ್ನ. ಸ್ಪೈನಲ್ ಕಾರ್ಡ್ ಪೂರ್ನೆಸ್ ಅಂದರೆ ಸ್ಪೈನಲ್ ಕಾರ್ಡ್ ಇರುತ್ತಲ್ಲ, ಮನುಷ್ಯನ ಬೆನ್ನು ಮೂಳೆ, ಅದು ವೀಕ್ ಆಗುತ್ತೆ ಈ ಕೇಸರಿ ದಳವನ್ನು ಸೇವನೆ ಮಾಡೋದ್ರಿಂದ. ಆಹಾರ ಪದಾರ್ಥಗಳಲ್ಲಿ ಸೂಕ್ಷ್ಮಜೀವಿಗಳನ್ನು ಉತ್ಪಾದಿಸುವ ರೋಗವನ್ನು ಶಾಖದಿಂದ ಕೊಲ್ಲುವ ಪ್ರತಿಕ್ರಿಯೆ ಅಥವಾ ಪ್ರಕ್ರಿಯೆಗೆ ಏನಂತ ಕರಿತೀವಿ? ಸರಿಯಾದ ಉತ್ತರ ಇದಕ್ಕೆ ಪಾಶ್ಚರೈಸೇಷನ್ ಅಥವಾ ಪಾಶ್ಚರೀಕರಣ ಅಂತ ಕರಿತೀವಿ. ಪಾಶ್ಚರೀಕರಣ. ಆ್ಯಕ್ಚುಲಿ ಈ ಪಾಶ್ಚರೀಕರಣವನ್ನು ನಾವು ಹಾಲು ಕೆಡದಂತೆ, ಬಹಳ ಪ್ರಮುಖವಾಗಿ ಹಾಲು ಕೆಡದಂತೆ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಹಾಲು ಕೆಡದಂತೆ ಮತ್ತು ಆಹಾರ ಸಂರಕ್ಷಣೆಯಲ್ಲೂ ಕೂಡ ಇದನ್ನ ಯೂಸ್ ಮಾಡ್ತೀವಿ. ಆಹಾರ ಸಂರಕ್ಷಣೆ. ಆಹಾರ ಸಂರಕ್ಷಣೆ. ಆಹಾರ ಮತ್ತು ಕೃಷಿಯ ಮುಖ್ಯ ಕಚೇರಿ ಇರುವುದು ಎಲ್ಲಿ? ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ ಅಂತ ನಾವು ಏನು ಕರಿತೀವಲ್ಲ, FAO. ಇದರ ಕೇಂದ್ರ ಕಚೇರಿ ಎಲ್ಲಿದೆ ಕೇಳಿದ್ರೆ ಇದರ ಕೇಂದ್ರ ಕಚೇರಿ ಇರೋದು ರೋಮಲ್ಲಿ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ರೋಮಲ್ಲಿ ಇರುವಂಥದ್ದು. ಈ ರೋಮ್ನ ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ ಇದೆಯಲ್ಲ, ಇದು 16 ಅಕ್ಟೋಬರ್ 1945ರಲ್ಲಿ ಪ್ರಾರಂಭ ಆಯಿತು. ಇದು ಯುನೈಟೆಡ್ ನೇಷನ್ಸ್ ಅಡಿಯಲ್ಲಿ, ಅಂದರೆ ವಿಶ್ವಸಂಸ್ಥೆಯ ಸಹ ಸಂಸ್ಥೆ, ಇದು ವಿಶ್ವಸಂಸ್ಥೆಯ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತೆ. ಕೆಫಿನ್, ಟ್ಯಾನಿನ್ ಮತ್ತು ನಿಕೋಟಿನ್ ಈ ಮುಂತಾದ ಮಾದಕ ಔಷಧಿಗಳು ಏನಾಗಿದ್ದಾವೆ? ಸರಿಯಾದ ಉತ್ತರ ಇವು ಅಲ್ಕಲೈಡ್ಸ್ ಆಗಿದ್ದಾವೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಅಲ್ಕಲೈಡ್ಸ್ ಆಗಿದ್ದಾವೆ. ನೋಡಿ, ಫ್ರಾನ್ಸ್ ರಸಾಯನ ತಜ್ಞ ಫ್ರಾನ್ಸ್ನ ಡಿಸೋನ್ ಫಸ್ಟ್ ಮಾರ್ಫಿನ್ ಎಂಬ ಆಲ್ಕಲೈಡ್ ಅನ್ನು ಕಂಡುಹಿಡಿದ. ಸೊ ಫಸ್ಟ್ ಮಾರ್ಫಿನ್ ಮೊದಲ ಆಲ್ಕಲೈಡ್ ಯಾವುದು ಕೇಳಿದ್ರೆ ಫಸ್ಟ್ ಆಲ್ಕಲೈಡ್ ಯಾವುದು ಕೇಳಿದ್ರೆ ಮೋರ್ಫಿನ್. ಕಂಡುಹಿಡಿದವ್ರು ಯಾರು ಇದನ್ನ? ಫ್ರಾನ್ಸ್ನ ಡಿಸೋನ್ ಕಂಡುಹಿಡಿದ. ಇವುಗಳಲ್ಲಿ ಮೊಟ್ಟೆ ಇಡುವಂಥ ಸಸ್ತನಿ ಯಾವುದು? ತುಂಬ ಈಸಿಯಾಗಿರೋ ಪ್ರಶ್ನೆ, ಬಟ್ ತುಂಬ ಸರಿ ಕೇಳಿದ್ದಾರೆ. ಸರಿಯಾದ ಉತ್ತರ ಎಕಿಡ್ನಾ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್.
ಚೇಳಿನಲ್ಲಿ ಉಸಿರಾಟವು ಈ ಮೂಲಕ ನಡೆಯುತ್ತೆ. ಸರಿಯಾದ ಉತ್ತರ ಬುಕ್ ಲಂಗ್ಸ್ ಮೂಲಕ ನಡೆಯುತ್ತೆ. ಬುಕ್ ಲಂಗ್ಸ್ ಮೂಲಕ ಚೇಳಿನಲ್ಲಿ ನಡೆಯುತ್ತೆ ಚೇಳು. ಸೊ ಉಸಿರಾಟದ ಅಂಗಗಳ ಬಗ್ಗೆ ಇನ್ನೊಂದು ಪ್ರಶ್ನೆ ತುಂಬಾ ಸರಿ ಕೇಳಿದ್ದಾರೆ. ಯಾವುದು ಕೇಳಿದ್ರೆ ಎರೆಹುಳು. ಸೊ ಎರೆಹುಳುವಿನಲ್ಲಿ ಉಸಿರಾಟ ಎಲ್ಲಿ ನಡೆಯುತ್ತೆ ಅಂತೇಳಿ ಕೇಳಿದ್ದಾರೆ. ಚರ್ಮದ ಮೂಲಕ. ಚರ್ಮದ ಮೂಲಕ ಉಸಿರಾಟ ನಡೆಯುತ್ತೆ. ಈರುಳ್ಳಿಯಲ್ಲಿ ಈ ಯಾವುದರ ಮಾರ್ಪಾಟಾಗಿದೆ ಅಂದರೆ ಈರುಳ್ಳಿ ಇದು ನೋಡಿದಿರಲ್ಲ ನೀವು ಈರುಳ್ಳಿ. ಸೊ ಈರುಳ್ಳಿ ಸಸ್ಯದ ಯಾವ ಭಾಗ ಮಾರ್ಪಾಟಾಗಿರೋದು ಅನ್ನೋದು ಪ್ರಶ್ನೆ. ಈ ರೀತಿ ಈರುಳ್ಳಿ ಇರುತ್ತಲ್ಲ, ಸಸ್ಯದ ಯಾವ ಭಾಗ ಮಾರ್ಪಾಟಾಗಿ ಈರುಳ್ಳಿ ಆಗಿರುತ್ತೆ ಅಂತೇಳಿ. ಸರಿಯಾದ ಉತ್ತರ ಕಾಂಡ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಕಾಂಡ ಮಾರ್ಪಾಟಾಗಿರುತ್ತೆ ಈರುಳ್ಳಿಯಲ್ಲಿ. ಸೊ ಇದರ ಖಾರದ ರುಚಿಯ ಕಾರಣ ಇನ್ನೊಂದು ಅಂಶ ಇದೆ ಇಲ್ಲಿ. ಈರುಳ್ಳಿ ಸ್ವಲ್ಪ ಖಾರವಾಗಿರುತ್ತಲ್ಲ, ಇದಕ್ಕೆ ಕಾರಣ ಏನು ಕೇಳಿದ್ರೆ ಅಲೈಲ್ ಪ್ರೊಫೈಲ್ ಡೈಸಲ್ಫೈಡ್ ಎನ್ನುವಂತಹ ಚಂಚಲ ತೈಲ. ಪ್ರಾಣಿಗಳು ವಾಸನೆಯ ಮೂಲಕ ಸಂಗಾತಿಗಳನ್ನು ಆಕರ್ಷಣೆ ಮಾಡ್ತಾವಲ್ಲ, ಇದರ ರಾಸಾಯನಿಕ ಹೆಸರೇನು? ಸಾಮಾನ್ಯವಾಗಿ ಹಾವುಗಳನ್ನು ನಾವು ಇದನ್ನ ಕಾಣುತ್ತೀವಿ. ಸಾಮಾನ್ಯವಾಗಿ ವಿಶೇಷವಾಗಿ ಕಾಳಿಂಗ ಸರ್ಪಗಳು ಇರುವ ಸಂದರ್ಭದಲ್ಲಿ ಆ ಹೆಣ್ಣು ಕಾಳಿಂಗ ಸರ್ಪಗಳ ವಾಸನೆಯಿಂದ ಆ ಸಂಗಾತಿಗಳು ಆಕರ್ಷಣೆಗೆ ಒಳಗಾಗ್ತವೆ. ಸೊ ಇದರ ರಾಸಾಯನಿಕ ಹೆಸರೇನು ಅಂತ ಕೇಳಿದ್ರೆ ಫೆರಾಮೋನ್ ಅಂತ ಕರಿತೀವಿ ನಾವು ಇದಕ್ಕೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್, ಫೆರಾಮೋನ್. ಎರೆ ಗೊಬ್ಬರ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ? ಸರಿಯಾದ ಉತ್ತರ ಎರೆ ಗೊಬ್ಬರ ಇದೆಯಲ್ಲ, ಇದು ಗೊಬ್ಬರದ ಸೃಷ್ಟಿ. ಎರೆಹುಳುವಿನ ಮೂಲಕ ಗೊಬ್ಬರ ಸೃಷ್ಟಿಯಾಗುವಂಥದ್ದು ಇದು. ಸೊ ಎರೆಹುಳು ಇದೆಯಲ್ಲ, ಎರೆಹುಳುವನ್ನ ರೈತನ ಮಿತ್ರ, ನಿಸರ್ಗದ ನೇಗಿಲು ಅಂತ ಕೂಡ ಕರೀತಾರೆ. ಏನನ್ನ? ಎರೆಹುಳುವನ್ನ. ಹಣ್ಣುಗಳನ್ನು ಕೃತಕವಾಗಿ ಪಕ್ವಗೊಳಿಸಲು ಉಪಯೋಗಿಸುವಂಥ ಅನಿಲ ಯಾವುದು? ನೋಡಿ, ಸಾಮಾನ್ಯವಾಗಿ ನಾವು ಬಾಳೆಹಣ್ಣುಗಳನ್ನೆಲ್ಲ ತೆಗೆದುಕೊಂಡ ಸಂದರ್ಭದಲ್ಲಿ ಅದನ್ನು ಕೃತಕವಾಗಿ ಹಣ್ಣನ್ನು ಮಾಡ್ತಾರೆ. ಅಂದರೆ ಕೆಲವೇ ದಿನಗಳಲ್ಲಿ 1-2 ದಿನಕ್ಕೆ ಹಣ್ಣಾಗುತ್ತಲ್ಲ, ಯಾವುದನ್ನು ಅದನ್ನು ಲೇಪನ ಮಾಡ್ತಾರೆ ಅಂತೇಳಿ. ಸರಿಯಾದ ಉತ್ತರ ಅಸಿಟಲಿನ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್, ಅಸಿಟಲಿನ್. ಇದೊಂದು ಬಣ್ಣರಹಿತ ಅನಿಲವಾಗಿದೆ. ಅಸಿಟಲಿನ್ ಇದೆಯಲ್ಲ, ಇದೊಂದು ಬಣ್ಣರಹಿತ ಅನಿಲ. ಇದಕ್ಕೆ ಯಾವುದೇ ರೀತಿಯ ಬಣ್ಣ ಇರಲ್ಲ ಇದಕ್ಕೆ, ಬಣ್ಣರಹಿತ ಅನಿಲ. ಮುತ್ತು ಮುಖ್ಯವಾಗಿ ಈ ಕೆಳಕಂಡ ಯಾವುದರಿಂದ ಮಾಡಲ್ಪಟ್ಟಿದೆ? ಸರಿಯಾದ ಉತ್ತರ ಕ್ಯಾಲ್ಸಿಯಂ ಕಾರ್ಬೋನೇಟ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನಾವು ಆಭರಣಗಳಲ್ಲಿ ನೋಡುವಂತಹ ಮುತ್ತು ಇರುತ್ತಲ್ಲ, ಆ್ಯಕ್ಚುಲಿ ಮುತ್ತುಗಳಲ್ಲಿ 2 ರೀತಿಯ ಮುತ್ತಿರುತ್ತೆ. ನೈಸರ್ಗಿಕವಾಗಿ ಕೂಡ ಸಿಗುತ್ತೆ, ಕೆಲವೊಂದು ಬಗೆಯ ಕಪ್ಪೆ ಚಿಪ್ಪಿನಲ್ಲಿ ನೈಸರ್ಗಿಕವಾಗಿ ಮುತ್ತು ಸಿಗುತ್ತೆ. ಇನ್ನು ಇದು ಆರ್ಟಿಫಿಷಿಯಲ್ ಆಗಿ ಕೂಡ, ಕೃತಕವಾಗಿ ಕೂಡ ಮಾಡಲಾಗುತ್ತೆ. ಸೊ ಈ ಕೃತಕವಾಗಿ ಮುತ್ತನ್ನು ತಯಾರು ಮಾಡುವ ಸಂದರ್ಭದಲ್ಲಿ ಕ್ಯಾಲ್ಸಿಯಂ ಕಾರ್ಬೋನೇಟನ್ನು ಯೂಸ್ ಮಾಡಲಾಗುತ್ತೆ. ಎರಡರಲ್ಲೂ ಕೂಡ ಕ್ಯಾಲ್ಸಿಯಂ ಕಾರ್ಬೋನೇಟ್ ಇರುತ್ತೆ. ಮೀನು ಉಸಿರಾಡುವುದು ಇದರ ಸಹಾಯದಿಂದ? ಸರಿಯಾದ ಉತ್ತರ ಪಪ್ಪುಸದ ಸಹಾಯದಿಂದ. ನೋಡಿ, ಸಾಮಾನ್ಯವಾಗಿ ನಾವು ಕಿವಿರು ಅಂತೇಳಿ ಕೇಳಿರ್ತೀವಿ. ಇನ್ನು ಆಳಕ್ಕೆ ಹೋದರೆ ಅದು ಏನು ಕೇಳಿದ್ರೆ ಅದು ಪಪ್ಪುಸ ಆಗಿರುತ್ತೆ. ಕೆಳಗಿನವುಗಳಲ್ಲಿ ಅತಿ ಹೆಚ್ಚು ಕಾಲ ಬದುಕಬಲ್ಲ ಪ್ರಾಣಿ ಯಾವುದು? ಸರಿಯಾದ ಉತ್ತರ ಆಮೆ. ಆಮೆ ಹೆಚ್ಚು ಕಾಲ ಬದುಕುವಂಥ, ಭೂಮಿ ಮೇಲೆ ವಾಸಿಸುವಂಥ ಪ್ರಾಣಿಗಳಲ್ಲಿ ಅತಿ ಹೆಚ್ಚು ಕಾಲ ಭೂಮಿ ಮೇಲೆ ವಾಸಿಸುವಂಥ ಪ್ರಾಣಿಗಳಲ್ಲಿ ಅತಿ ಹೆಚ್ಚು ಕಾಲ ವಾಸಿಸುವಂಥ ಪ್ರಾಣಿ ಇದು ಆಮೆ. ಈ ಹುಳುಗಳಲ್ಲಿ ಯಾವುದು ಪರಾವಲಂಬಿ ಅಲ್ಲ? ಸರಿಯಾದ ಉತ್ತರ ಎರೆಹುಳು. ಎರೆಹುಳು ಪರಾವಲಂಬಿ ಅಲ್ಲ, ಸ್ವಾವಲಂಬಿ. ಇದು ಸ್ವಾವಲಂಬಿ. ನೋಡಿ, ಉಳಿದಿರುವ ಹುಳುಗಳನ್ನು ನೀವು ಕೇಳಿರ್ತೀರ. ದುಂಡು ಹುಳು, ಕೊಕ್ಕೆ ಹುಳು, ಲಾಡಿ ಹುಳು, ಇವು ಮನುಷ್ಯನ ದೇಹದಲ್ಲಿರುತ್ತೆ. ಮನುಷ್ಯನ ದೇಹದಲ್ಲಿ ಇರುವಂತಹ ಹುಳುಗಳು ಇವು ತಮ್ಮ ಆಹಾರವನ್ನು, ಅಂದರೆ ಮನುಷ್ಯ ಸೇವಿಸಿದ ಆಹಾರವನ್ನೇ ತಮ್ಮ ಜೀವನಕ್ಕೆ, ಅಂದರೆ ತಾವು ಬದುಕಕ್ಕೆ ಯೂಸ್ ಮಾಡ್ತವೆ. ಸೊ ಪರಾವಲಂಬಿ ಇವು. ಎರೆಹುಳು ಪರಾವಲಂಬಿ ಅಲ್ಲ. ಯಾವ ಸಸ್ಯಗಳು ಮರುಭೂಮಿಯಲ್ಲಿ ಬೆಳೀತವೆ? ಈಸಿಯಾಗಿರೋ ಪ್ರಶ್ನೆ. ಸರಿಯಾದ ಉತ್ತರ ಆಪ್ಷನ್ ಬಿ ಕಳ್ಳಿ. ಪಾಪಾಸ್ ಕಳ್ಳಿ ಅಂತ ನಾವು ಕರಿತೀವಲ್ಲ, ಪಾಪಾಸ್ ಕಳ್ಳಿ ಜಾತಿಯ ಸಸ್ಯಗಳು ಮರುಭೂಮಿಯಲ್ಲಿ ಬೆಳೀತವೆ. ಮಾವು ಹಣ್ಣಾಗಲು ಯಾವ ರಾಸಾಯನಿಕವನ್ನು ಬಳಸಲಾಗುತ್ತೆ? ಸರಿಯಾದ ಉತ್ತರ ಕ್ಯಾಲ್ಸಿಯಂ ಕಾರ್ಬೈಡ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಕೆಳಗಿನವುಗಳಲ್ಲಿ ವಿಷರಹಿತ ಹಾವು ಯಾವುದು? ಸರಿಯಾದ ಉತ್ತರ ವಿಷರಹಿತ ಹಾವು ಹೆಬ್ಬಾವು. ಹಾಗಾಗಿ ನೋಡಿ, ಹೆಬ್ಬಾವು ಯಾವುದಾದ್ರು ವ್ಯಕ್ತಿಯನ್ನು ಅಥವಾ ಪ್ರಾಣಿಯನ್ನು ತಿಂದ ಸಂದರ್ಭದಲ್ಲಿ ಯಾವುದಾದ್ರೂ ಮರಕ್ಕೆ ಗಟ್ಟಿಯಾಗಿ ಸುತ್ತಿಕೊಳ್ಳುತ್ತೆ. ಯಾಕೆ ಸುತ್ತುತ್ತೆ ಕೇಳಿದ್ರೆ, ಸುತ್ತುವುದು ಯಾಕಿದು ಸುತ್ತುತ್ತೆ ಅಂತ ಕೇಳಿದ್ರೆ, ಅದು ತನ್ನ ಆಹಾರವನ್ನು ತಿಂದ ನಂತರ ಅದರ ಯಾವುದೇ ವಿಷಯ ಇಲ್ಲದೆ ಇರೋ ಕಾರಣಕ್ಕೆ ಆ ಪ್ರಾಣಿ ಸತ್ತಿರಲ್ಲ, ದೇಹದ ಒಳಗಡೆ ಇದ್ರೂ ಜೀವ ಇರುತ್ತೆ. ಹಾಗಾಗಿ ಇದು ಮರಕ್ಕೆ ಸುತ್ತೋದ್ರ ಮೂಲಕ ಅದನ್ನು ಗಟ್ಟಿಯಾಗಿ ಸುತ್ತಿ ಅದನ್ನು ಪುಡಿ ಮಾಡಿ ಸಾಯಿಸುವಂಥ ಕೆಲಸ ಮಾಡುತ್ತೆ.
ತೆಂಗು, ಅಡಿಕೆ ಮತ್ತು ಖರ್ಜೂರದ ಮರ ಈ ಕುಟುಂಬಕ್ಕೆ ಸೇರಿದೆ. ಸರಿಯಾದ ಉತ್ತರ ಪೊಯೇಸಿಯೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಪೊಯೇಸಿ ಎನ್ನುವಂತಹ ಕುಟುಂಬ ವರ್ಗಕ್ಕೆ ಸೇರಿದೆ. ಈ ಕೆಳಗಿನವುಗಳಲ್ಲಿ ಯಾವುದು ಆಂತರಿಕ ಚಿಪ್ಪನ್ನು ಹೊಂದಿರುವಂಥದ್ದು? ಸರಿಯಾದ ಉತ್ತರ ಸೆಪಿಯಾ. ಸೆಪಿಯಾಕ್ಕೆ ಆಂತರಿಕವಾದ ಚಿಪ್ ಇರುತ್ತೆ. ಭಾರತದ ಎಮ್ಮೆಗಳು ಕೆಳಗಿನ ಯಾವ ಜಾತಿಗೆ ಸೇರ್ತವೆ? ಸರಿಯಾದ ಉತ್ತರ ಇವು ಬೋಸ್ಲಫಸ್ ಟ್ರ್ಯಾಗೋ ಕ್ಯಾಮಲಸ್ ಎನ್ನುವಂತಹ ವರ್ಗಕ್ಕೆ ಸೇರ್ತವೆ. ಬೋಸ್ಲಫಸ್ ಟ್ರ್ಯಾಗೋ ಕ್ಯಾಮಲಸ್ ಎನ್ನುವಂಥ ವರ್ಗ. ದನಗಳ ಕರುಗಳಿಗೆ ಏನಂತೇಳಿ ಕರೀತಾರೆ? ಸಾಮಾನ್ಯವಾಗಿ ದನದ ಕರುಗಳಿಗೆ ಬಫ್ ಅಂತ ಕರೀತಾರೆ. ಆಪ್ಷನ್ ಈಸ್ ದ ರೈಟ್ ಆನ್ಸರ್. ಕೆಳಗಿನವುಗಳಲ್ಲಿ ಯಾವುದು ಕರ್ನಾಟಕದ ಭಾರ ಎಳೆಯುವಂಥ ತಳಿಗಳಾಗಿದ್ದಾವೆ? ಸರಿಯಾದ ಉತ್ತರ ಭಾರ ಎಳೆಯುವ ತಳಿಗಳು ಹಳ್ಳಿಕಾರ್ ಮತ್ತು ಅಮೃತ ಮಹಲ್. ಆಪ್ಷನ್ ಈಸ್ ದ ರೈಟ್ ಆನ್ಸರ್. ಹಳ್ಳಿಕಾರ್ ಮತ್ತು ಅಮೃತ ಮಹಲ್. ಜೀರ್ಣಾಂಗ ವ್ಯವಸ್ಥೆ ಹಾಗೂ ಉಸಿರಾಟ ವ್ಯವಸ್ಥೆ ಇವೆರಡಕ್ಕೂ ಸೇರಿರುವಂಥ ಒಂದು ಭಾಗ ಯಾವುದು? ಸರಿಯಾದ ಉತ್ತರ ಫೆರಿಂಗ್ಸ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್, ಫೆರಿಂಗ್ಸ್. ಕೆಳಗಿನ ಯಾವುದರ ಕೊರತೆಯಿಂದ ಹಸುಗಳಿಗೆ ಕಾಲು ಬಾಯಿ ಜ್ವರ, ಕಾಲು ಜ್ವರ ಉಂಟಾಗುತ್ತೆ? ಸರಿಯಾದ ಉತ್ತರ ಕ್ಯಾಲ್ಸಿಯಂ ಕೊರತೆಯಿಂದ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಒಂದು ಸಸ್ಯದ ಉತ್ಪನ್ನವಾದ ನೈಸರ್ಗಿಕ ರಬ್ಬರನ್ನು, ನ್ಯಾಚುರಲ್ ರಬ್ಬರನ್ನು ರಾಸಾಯನಿಕ ಹೆಸರೇನು ಅಂತ ಕೇಳಿದರೆ? ಸರಿಯಾದ ಉತ್ತರ ಲ್ಯಾಟಿಕ್ಸ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಚರಕ ಮತ್ತು ಸುಶ್ರುತ ಯಾವ ಕ್ಷೇತ್ರದಲ್ಲಿ ಖ್ಯಾತರಾಗಿದ್ದಾರೆ? ಚರಕ ಮತ್ತು ಸುಶ್ರುತ. ಸರಿಯಾದ ಉತ್ತರ ಔಷಧ ವೈದ್ಯಶಾಸ್ತ್ರದಲ್ಲಿ ಪ್ರಸಿದ್ಧರಾಗಿದ್ದಾರೆ ಇವರು. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಬೆಳಕಿನಿಂದ ಉಂಟಾಗುವ ಚಲನೆಗಳನ್ನು ಇದರಿಂದ ತೋರಿಸಲಾಗಿದೆ. ಸರಿಯಾದ ಉತ್ತರ ಹೂ ಬಿಡುವ ಸಸ್ಯಗಳು, ವಿಶೇಷವಾಗಿ ಸನ್ಫ್ಲವರ್. ಸನ್ಫ್ಲವರ್ನ ವಿಶೇಷತೆ ನಿಮ್ಗೆ ಗೊತ್ತಿರ್ಬೋದು. ಸನ್ಫ್ಲವರ್ ರಾತ್ರಿ ಆದಾಗ ಅದು ಮುದುಡಿರುತ್ತೆ, ಈ ರೀತಿ ಮುದುಡಿರುತ್ತೆ ಅದು ಹೂವು. ಸೂರ್ಯನ ಬೆಳಕಿಗೆ ಅದು ಏನಾಗುತ್ತೆ ಅಂದರೆ ಪೂರ್ವದಿಂದ ಪಶ್ಚಿಮಕ್ಕೆ, ಸೂರ್ಯ ಪೂರ್ವದಿಂದ ಪಶ್ಚಿಮಕ್ಕೆ, ಪಶ್ಚಿಮದ ಕಡೆಗೆ ಆತ ಹೋದ ಹಾಗೆ ಈ ಹೂವು ಕೂಡ ಅವನ ದಿಕ್ಕಿಗೆ ಚಲಿಸ್ತಾ ಹೋಗುತ್ತೆ. ಅದರ ವಿಶೇಷತೆ ಇದು. ಹಾಗಾಗಿ ಇದಕ್ಕೆ ಸನ್ಫ್ಲವರ್, ಸೂರ್ಯಕಾಂತಿ ಅಂತ ಕರೆಯೋದು. ಗ್ರವಿಲ್ಲಾ ರೊಬೆಸ್ಟಾ ಎಂಬುದು ಯಾವುದರ ವೈಜ್ಞಾನಿಕ ಹೆಸರಾಗಿದೆ? ಗ್ರವಿಲ್ಲಾ ರೊಬೆಸ್ಟಾ. ಸರಿಯಾದ ಉತ್ತರ ಇದು ಸಿಲ್ವರ್ ಓಕ್ ಸಸ್ಯದ ಒಂದು ಸೈಂಟಿಫಿಕಲ್ ನೇಮ್. ಟ್ಯಾಕ್ಸಾನಮಿಯ ಪಿತಾಮಹ ಯಾರು? ಟ್ಯಾಕ್ಸಾನಮಿ ಇದರ ಪಿತಾಮಹ ಯಾರು? ಸರಿಯಾದ ಉತ್ತರ ಕರೋಲಸ್ ಲಿನಿಯಸ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಯಾವ ಪ್ರಾಣಿಗಳ ಗುಂಪು ಮೊದಲು ಹಾರಲು ವಿಕಸನಗೊಂಡಿತು? ಸರಿಯಾದ ಉತ್ತರ ಕೀಟಗಳು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ವರ್ಗೀಕರಣದ ಮೂಲ ಘಟಕ ಯಾವುದು? ಸರಿಯಾದ ಉತ್ತರ ಪ್ರಭೇದ. ವರ್ಗೀಕರಣದ ಮೂಲ ಘಟಕ ಪ್ರಭೇದ. ಇನ್ನು ಸಾಂದ್ರತೆಯ ಗ್ರೇಡಿಯಂಟ್ ವಿರುದ್ಧ ಕೋಶದ ಚಲನೆಯನ್ನು ಏನಂತೇಳಿ ಕರೀತಾರೆ? ಸಾಂದ್ರತೆಯ ಗ್ರೇಡಿಯಂಟ್ ವಿರುದ್ಧದ ಕೋಶದ ಚಲನೆಯನ್ನು ಏನಂತೇಳಿ ಕರೀತಾರೆ? ಸರಿಯಾದ ಉತ್ತರ ಸಕ್ರಿಯ ವರ್ಗಾವಣೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಸಸ್ಯ ಮತ್ತು ಪ್ರಾಣಿಗಳ ಮೇಲೆ ವಿಕಿರಣದ ಪರಿಣಾಮದ ಅಧ್ಯಯನಕ್ಕೆ ಏನಂತೇಳಿ ಕರೀತಾರೆ? ಸರಿಯಾದ ಉತ್ತರ ರೇಡಿಯೋ ಬಯಾಲಜಿ ಅಂತ ಕರೀತಾರೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಜನಸಂಖ್ಯೆ ಅಧ್ಯಯನವನ್ನು, ಸೈಂಟಿಫಿಕಲ್ ಸ್ಟಡಿ ಆಫ್ ಏನು ಹೇಳ್ತೀವಿ, ಪಾಪ್ಯುಲೇಷನ್, ಇದಕ್ಕೆ ನಾವು ಏನಂತೇಳಿ ಕರಿತೀವಿ? ಸರಿಯಾದ ಉತ್ತರ ಜನಸಂಖ್ಯಾ ಶಾಸ್ತ್ರ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಹಾವುಗಳು ಇದರಿಂದ ಧ್ವನಿ ಕಂಪನಗಳನ್ನು ಸ್ವೀಕರಿಸ್ತವೆ. ಹಾವುಗಳಿಗೆ ನೋಡಿ ಕಿವಿಗಳಿಲ್ಲ, ಹಾವುಗಳಿಗೆ ಕಿವಿಗಳಿಲ್ಲ. ಹಾಗಾದ್ರೆ ಇವು ಶಬ್ದವನ್ನು ಹೇಗೆ ಅಂದಾಜಿಸ್ತವೆ ಅಂತ ಕೇಳಿದ್ರೆ ಭೂಮಿಯ ಕಂಪನದಿಂದ, ದೇಹದ ಕಂಪನದಿಂದ, ಭೂಮಿಯಿಂದ ಇದು ಮಾಡ್ತವೆ, ಬಟ್ ದೇಹದ ಕಂಪನ ನೋಡಿ. ಸಾಮಾನ್ಯವಾಗಿ ಹಾವುಗಳು ನೆಲಕ್ಕೆ ಎದುರಾಗಿ ಅಥವಾ ನೆಲದ ಮೇಲೆ ಮಲಗಿರ್ತವೆ. ಸೊ ಎಲ್ಲೇ ಶಬ್ದಗಳಾದರೂ ಕೂಡ ಅದಕ್ಕೆ ಭೂಮಿಯ ಕಂಪನದ ಮೂಲಕ ಅವು ದೇಹ ಅದನ್ನು ಗ್ರಹಿಸುತ್ತೆ. ದಿಢೀರ್ ಚೈತನ್ಯ ತುಂಬಲು ಕ್ರೀಡಾಪಟುವಿಗೆ ಏನನ್ನು ನೀಡಬೇಕು? ಕೊಟ್ಟಿರುವಂಥ ಆಪ್ಷನ್ಸಲ್ಲಿ ಏನನ್ನು ನೀಡಬೇಕು? ಸರಿಯಾದ ಉತ್ತರ ಕಿತ್ತಳೆಯನ್ನು ನೀಡಬೇಕು. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಯಾಕೆ ಅಂತ ಕೇಳಿದ್ರೆ ಕಿತ್ತಳೆಯಲ್ಲಿ ವಿಟಮಿನ್ ಸಿ ಇರುತ್ತೆ.
ಆಯಾಸ ಆದಾಗ ವಿಟಮಿನ್ ಸಿ ತುಂಬೋದ್ರ ಮೂಲಕ ವ್ಯಕ್ತಿಗೆ ದಿಢೀರ್ ಚೈತನ್ಯ ಬರುತ್ತೆ. ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಇದರ ಸಾಮಾನ್ಯ ಹೆಸರೇನು? ಸಾಮಾನ್ಯವಾಗಿ ಇದಕ್ಕೆ ಏನಂತ ಕರಿತೀವಿ? ಸರಿಯಾದ ಉತ್ತರ ಬೇಕಿಂಗ್ ಸೋಡಾ ಅಥವಾ ಅಡುಗೆ ಸೋಡಾ. ಅಡುಗೆ ಸೋಡಾ ಅಥವಾ ಬೇಕಿಂಗ್ ಸೋಡಾಕ್ಕೆ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಅಂತ ಕರೀತಾರೆ. ನಾವಿಕರ ಕಾಯಿಲೆ ಅಂತೇಳಿ ಯಾವ ವಿಟಮಿನ್ ಕೊರತೆಯಿಂದ, ಅಂದರೆ ಈ ಕಾಯಿಲೆ ಯಾವ ವಿಟಮಿನ್ ಕೊರತೆಯಿಂದ ಬರುತ್ತೆ? ಸರಿಯಾದ ಉತ್ತರ ಆಪ್ಷನ್ ಸಿ ವಿಟಮಿನ್ ಕೊರತೆ. ಸಿ ವಿಟಮಿನ್ ಕೊರತೆಯಿಂದ ನಾವಿಕರ ಕಾಯಿಲೆ ಬರುತ್ತೆ. ಸಾಮಾನ್ಯವಾಗಿ ಅಸಿಟಿಕ್ ಪ್ರತಿರೋಧತೆಯನ್ನು ಅಳೆಯುವಂಥದ್ದು ಯಾವುದರ ಪ್ರತಿರೋಧತೆಯನ್ನು ಅಳೆಯುವಂಥದ್ದಾಗಿದೆ? ಸರಿಯಾದ ಉತ್ತರ ವಿನೆಗರ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಅತ್ಯಂತ ಸಾಮಾನ್ಯವಾಗಿ ಬಳಸಲ್ಪಡುವ ಬ್ಲೀಚಿಂಗ್ ಕಾರಕ ಶಕ್ತಿ ಎಂದರೆ ಯಾವುದು? ಅತ್ಯಂತ ಸಾಮಾನ್ಯವಾಗಿ ಬಳಸಲ್ಪಡುವಂತಹ ಬ್ಲೀಚಿಂಗ್ ಕಾರಕ ಶಕ್ತಿ ಎಂದರೆ ಯಾವುದು ಕೇಳಿದರೆ ಸರಿಯಾದ ಉತ್ತರ ಇದಕ್ಕೆ ಕ್ಲೋರಿನ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಈ ಕೆಳಗಿನವುಗಳಲ್ಲಿ ಯಾವುದು ವಾಷಿಂಗ್ ಸೋಡಾದ ಸಾಮಾನ್ಯ ಹೆಸರು? ಸರಿಯಾದ ಉತ್ತರ ಸೋಡಿಯಂ ಕಾರ್ಬೋನೇಟ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಎಲ್ಲ ಆಮ್ಲಗಳಿಗೂ ಸಾಮಾನ್ಯವಾಗಿರುವಂತಹ ಮೂಲ ವಸ್ತು ಯಾವುದು? ಸರಿಯಾದ ಉತ್ತರ ಆಪ್ಷನ್ ಎ ಜಲಜನಕ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್, ಜಲಜನಕ. ಮೊಸರು ಹುಳಿಯಾಗಲು ಕಾರಣ ಏನು? ಸರಿಯಾದ ಉತ್ತರ ಲ್ಯಾಕ್ಟಿಕ್ ಆಸಿಡ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಲ್ಯಾಕ್ಟಿಕ್ ಆಸಿಡ್ನಿಂದ ಮೊಸರು ಹುಳಿಯಾಗುತ್ತೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಸೋಡಿಯಂ ಕ್ಲೋರೈಡ್ ಇದರ ಸಾಮಾನ್ಯ ಹೆಸರೇನು? ಸಾಮಾನ್ಯವಾಗಿ ಸೋಡಿಯಂ ಕ್ಲೋರೈಡ್ ಏನಂತೆ ಕರಿತೀವಿ? ಸರಿಯಾದ ಉತ್ತರ ಸಾಮಾನ್ಯ ಉಪ್ಪು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸೋಡಾ ನೀರು ಕೆಳಗಿನ ಯಾವುದನ್ನು ಒಳಗೊಂಡಿರುತ್ತೆ? ಸೋಡಾ ವಾಟರಲ್ಲಿ ಏನಿರುತ್ತೆ ಅಂತೇಳಿ ಸರಿಯಾದ ಉತ್ತರ ಕಾರ್ಬೋಲಿಕ್ ಆಸಿಡ್ ಇರುತ್ತೆ, ಕಾರ್ಬೋಲಿಕ್ ಆಮ್ಲ ಇರುತ್ತೆ. ಯಾವುದರಲ್ಲಿ? ಸೋಡಾ ವಾಟರಲ್ಲಿ. ಸಮುದ್ರದ ನೀರಿನಲ್ಲಿರುವ ಸಾಮಾನ್ಯ ಉಪ್ಪು ಯಾವುದು? ಸರಿಯಾದ ಉತ್ತರ ಸಮುದ್ರದ ನೀರಿನಲ್ಲಿ ಸೋಡಿಯಂ ಕ್ಲೋರೈಡ್ ಇರುತ್ತೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಶುದ್ಧ ನೀರಿನ pH ಮೌಲ್ಯ ಏನು? ಸರಿಯಾದ ಉತ್ತರ 7. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಅಗ್ನಿಶಾಮಕ ಉಪಕರಣದಲ್ಲಿರುವಂತಹ ಪದಾರ್ಥ ಯಾವುದು? ಅಂದರೆ ಬೆಂಕಿ ನಂದಿಸಲು ಅಥವಾ ಆರಿಸಲು ಅಗ್ನಿಶಾಮಕದ ಒಂದು ವೆಹಿಕಲ್ ಅಲ್ಲಿ ಯಾವ ಒಂದು ಉಪಕರಣದಲ್ಲಿ ಯಾವ ಒಂದು ಪದಾರ್ಥ ಇರುತ್ತೆ ಅಂತೇಳಿ ಸರಿಯಾದ ಉತ್ತರ ಸೋಡಿಯಂ ಬೈಕಾರ್ಬೋನೇಟ್ ಇರುತ್ತೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸೋಡಿಯಂ ಬೈಕಾರ್ಬೋನೇಟ್ ಇರುತ್ತೆ. ಸಾಮಾನ್ಯವಾಗಿ ಉಪಯೋಗಿಸಲ್ಪಡುವಂತಹ ಚಲುವೆಕಾರಿ ಯಾವುದಾಗಿದೆ? ಸರಿಯಾದ ಉತ್ತರ ಇದೊಂದು ಕ್ಲೋರಿನ್ ಆಗಿದೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣದ pH ಮೌಲ್ಯ ನೀರಿನಕ್ಕಿಂತ ಹೆಚ್ಚು, ಕಾರಣ ಏನು? ನೋಡಿ, 7 ಅಂಶ ಇದ್ದರೆ ನೀರಿನ pH ಮೌಲ್ಯ 7 ಅಂತ ನಾವು ಹೇಳ್ತೀವಿ. ಸೊ 7ಕ್ಕಿಂತ ಹೆಚ್ಚಿದ್ರೆ ನಾವು ಏನಂತೇಳಿ ಹೇಳ್ತೀವಿ ಅಂತ ಕೇಳಿದ್ರೆ ಸರಿಯಾದ ಉತ್ತರ ಕಡಿಮೆ ಆಮ್ಲೀಯತೆ. ಆಪ್ಷನ್ ಎ ದ ರೈಟ್ ಆನ್ಸರ್. 7ಕ್ಕಿಂತ ಹೆಚ್ಚಿದ್ರೆ, 7ಕ್ಕಿಂತ ಕಡಿಮೆ ಇದ್ದರೆ ಹೆಚ್ಚಿನ ಆಮ್ಲೀಯತೆ ಇರುತ್ತೆ. ಲೋಹ ಅಂಶವಿಲ್ಲದ ಕ್ಷಾರ ಯಾವುದು? ಸರಿಯಾದ ಉತ್ತರ ಅಮೋನಿಯಂ ಹೈಡ್ರಾಕ್ಸೈಡ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್, ಅಮೋನಿಯಂ ಹೈಡ್ರಾಕ್ಸೈಡ್. ಸುಣ್ಣದ ನೀರಿನ ಮೂಲಕ ಕಾರ್ಬನ್ ಡೈಆಕ್ಸೈಡ್ನ ಹಾಯಿಸಿದಾಗ ಉಂಟಾಗುವಂತಹ ಹಾಲು ಬಿಳುಪಿನ ಬಣ್ಣ ಬರುತ್ತಲ್ಲ, ಇದಕ್ಕೆ ಕಾರಣ ಏನು? ಸರಿಯಾದ ಉತ್ತರ ಕ್ಯಾಲ್ಸಿಯಂ ಕಾರ್ಬೋನೇಟ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಈ ಕೆಳಕಂಡ ರಸಗೊಬ್ಬರಗಳಲ್ಲಿ ಆಮ್ಲೀಯ ಶೇಷವನ್ನು ಉಳಿಸುವಂಥದ್ದು ಯಾವುದು? ಸರಿಯಾದ ಉತ್ತರ ಅಮೋನಿಯಂ ಸಲ್ಫೇಟ್. ಅಮೋನಿಯಂ ಸಲ್ಫೇಟ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಚಹಾಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಯಾವುದು ಸರಿ? ಚಹಾದಲ್ಲಿ ಏನಿರುತ್ತೆ ಅಂತೇಳಿ ಸರಿಯಾದ ಉತ್ತರ ಕ್ಷಾರೀಯ ಮತ್ತು ಕೆಫಿನ್ ಎರಡೂ ಕೂಡ ಇರುವಂಥದ್ದು ಚಹಾದಲ್ಲಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಕ್ಷಾರೀಯ ಮತ್ತು ಕೆಫಿನ್ ಎರಡೂ ಇದೆ. ಲಿಂಬೆ ಹಣ್ಣಿನಲ್ಲಿರುವಂತಹ ಆಮ್ಲ ಯಾವುದು? ಸರಿಯಾದ ಉತ್ತರ ಸಿಟ್ರಿಕ್ ಆಸಿಡ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ವಿಟಮಿನ್ ಸಿ ಇರುತ್ತೆ. ಹಾಲಿನಲ್ಲಿರುವಂತಹ ಆಮ್ಲ ಯಾವುದು? ಸರಿಯಾದ ಉತ್ತರ ಲ್ಯಾಕ್ಟಿಕ್ ಆಮ್ಲ. ಸೊ ಈ ಲ್ಯಾಕ್ಟಿಕ್ ಆಮ್ಲನೇ ಹಾಲಿನ ರುಚಿಗೆ ಕೂಡ ಕಾರಣ ಆಗಿರುತ್ತೆ. ಕಮಟು ಬೆಣ್ಣೆಯಲ್ಲಿರುವಂತಹ ಆಮ್ಲ ಯಾವುದು? ಸರಿಯಾದ ಉತ್ತರ ಬ್ಯೂಟೇರಿಕ್ ಆಸಿಡ್ ಅಥವಾ ಡ್ಯೂಟೇರಿಕ್ ಆಮ್ಲ. ಕೆಳಗಿನವುಗಳಲ್ಲಿ ಅಡುಗೆ ಸೋಡಾ ಯಾವುದು? ಸರಿಯಾದ ಉತ್ತರ ಸೋಡಿಯಂ ಹೈಡ್ರಾಕ್ಸೈಡ್.
ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಕೆಳಗಿನವುಗಳಲ್ಲಿ ಕಾಸ್ಟಿಕ್ ಸೋಡಾ ಯಾವುದು? ಕಾಸ್ಟಿಕ್ ಸೋಡಾ ಸರಿ ಉತ್ತರ ಸೋಡಿಯಂ ಬೈಕಾರ್ಬೋನೇಟ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಕೆಳಗಿನವುಗಳಲ್ಲಿ ಜಿಪ್ಸಮ್ ಲವಣ ಯಾವುದು? ಸರಿಯಾದ ಉತ್ತರ ಮೆಗ್ನೀಷಿಯಂ ಸಲ್ಫೇಟ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇದು ಜಿಪ್ಸಮ್ ಲವಣವಾಗಿದೆ. ಕಲ್ಲು ಉಪ್ಪು ಇರುತ್ತಲ್ಲ, ಕಲ್ಲು ಉಪ್ಪು ಏನನ್ನ ಒಳಗೊಂಡಿರುತ್ತೆ? ಸರಿಯಾದ ಉತ್ತರ ಇದು ಸೋಡಿಯಂ ಅನ್ನು ಒಳಗೊಂಡಿರುತ್ತೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಕಲ್ಲು ಉಪ್ಪಿನಲ್ಲಿ ಸೋಡಿಯಂ ಇರುತ್ತೆ. ಬ್ಲೀಚಿಂಗ್ ಪೌಡರ್ ಇರುತ್ತಲ್ಲ, ಇದರ ರಾಸಾಯನಿಕ ಹೆಸರೇನು? ಸೊ ಬ್ಲೀಚಿಂಗ್ ಪೌಡರ್ನ ರಾಸಾಯನಿಕ ಹೆಸರು ಕ್ಯಾಲ್ಸಿಯಂ ಹೈಪೋಕ್ಲೋರೈಡ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಬ್ಲೀಚಿಂಗ್ ಪೌಡರ್. ಕಾರ್ಬೋನಿಕ್ ಆಮ್ಲ ಎಂದು ಕರೆಯಲ್ಪಡುವುದು ಯಾವುದು? ಸರಿಯಾದ ಉತ್ತರ ಫಿನಾಲ್. ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಕೋಕಾ ಕೋಲಾದ ರುಚಿಗೆ ಕಾರಣ ಏನು? ಸರಿಯಾದ ಉತ್ತರ ಅದರಲ್ಲಿರುವಂತಹ ಅಸಿಟಿಕ್ ಆಸಿಡ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಅಸಿಟಿಕ್ ಆಮ್ಲ. ಕೆಂಪು ಇರುವೆಗಳಲ್ಲಿ ಇರುವಂತಹ ಆಮ್ಲ ಯಾವುದು? ಸಾಮಾನ್ಯವಾಗಿ ಇರುವೆಗಳಲ್ಲಿ ಈ ಆಮ್ಲ ಕಂಡು ಬರುತ್ತೆ, ಫಾರ್ಮಿಕ್ ಆಸಿಡ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಇದರ ಸಂಗ್ರಹದಿಂದ ಸ್ನಾಯುವಿನ ಆಯಾಸ ಉಂಟಾಗುತ್ತೆ. ಸ್ನಾಯುವಿನಲ್ಲಿ ಆಯಾಸ ಉಂಟಾಗೋದಕ್ಕೆ ಕಾರಣ ಏನು? ಸರಿಯಾದ ಉತ್ತರ ಲ್ಯಾಕ್ಟಿಕ್ ಆಸಿಡ್ನ ಸಂಗ್ರಹ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸೀಸ ಶೇಖರಣಾ ಬ್ಯಾಟರಿಯಲ್ಲಿ ಯಾವ ಆಮ್ಲವನ್ನು ಬಳಸಲಾಗುತ್ತೆ? ಸರಿಯಾದ ಉತ್ತರ ಸಲ್ಫ್ಯೂರಿಕ್ ಆಸಿಡ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಸಲ್ಫ್ಯೂರಿಕ್ ಆಮ್ಲ. ಅತಿಯಾದ ಬೆವರುವಿಕೆಯನ್ನು ತಡೆಗಟ್ಟಲು ಫ್ರೀಕ್ಲಿ ಹಿಟ್ ಪುಡಿಯಲ್ಲಿ ಬಳಸುವಂತಹ ಸಂಯುಕ್ತ ಯಾವುದು? ಸರಿಯಾದ ಉತ್ತರ ಬೋರಿಕ್ ಆಸಿಡ್, ಬೋರಿಕ್ ಆಮ್ಲ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಕಾಫಿ, ಕೋಕೋ ಮತ್ತು ಕೋಲಾ ಕಾಯಿಗಳಲ್ಲಿ ನೈಸರ್ಗಿಕವಾಗಿ ಕಂಡುಬರುವಂತಹ ಆಲ್ಕಲಾಯ್ಡ್ ಯಾವುದು? ಸರಿಯಾದ ಉತ್ತರ ಕೆಫೀನ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಒಂದು ಫಲವತ್ತಾದ ಮಣ್ಣಿನಲ್ಲಿರುವ pH ಮೌಲ್ಯ ಎಷ್ಟು? ಸರಿಯಾದ ಉತ್ತರ 6 ರಿಂದ 7, 6 to 7. ಲಿಟ್ಮಸ್ ಅನ್ನು ಇದರಿಂದ ಪಡೆಯಲಾಗಿದೆ. ಲಿಟ್ಮಸ್ ಪೇಪರ್ನ ಯಾವುದರಿಂದ ಪಡಿತೀವಿ ಅಂತ? ಸರಿಯಾದ ಉತ್ತರ ಇದನ್ನ ಕಲ್ಲು ಹೂವಿನಿಂದ ಪಡೆಯಲಾಗುತ್ತೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನಿಂಬೆ ರಸದ pH ಮೌಲ್ಯ ಇದಕ್ಕೆ ಸಮನಾಗಿದೆ. ಸರಿಯಾದ ಉತ್ತರ 7ಕ್ಕಿಂತ ಕಡಿಮೆ. ಸೊ 7ಕ್ಕಿಂತ ಕಡಿಮೆ ಅಂದರೆ ಹೆಚ್ಚು ಕ್ಷಾರವಾಗಿರುತ್ತೆ ಅಂತೇಳಿ, ಕ್ಷಾರೀಯ ಆಗಿರುತ್ತೆ. ಆಮ್ಲಶಾಮಕಗಳು ಕೆಳಗಿನ ಯಾವ ಪರಿಹಾರವನ್ನು ನೀಡ್ತವೆ? ಸರಿಯಾದ ಉತ್ತರ ಹೊಟ್ಟೆ ನೋವಿಗೆ ಪರಿಹಾರವನ್ನು ನೀಡ್ತವೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೀವು ನೋಡಿ ಈನೋ ಎಲ್ಲ ಇರುತ್ತಲ್ಲ, ಇದು ಗ್ಯಾಸ್ಟ್ರಿಕ್ಕನ್ನು ನಿವಾರಣೆ ಮಾಡುವಂಥವು. ಸಾಮಾನ್ಯ ಮಳೆ ನೀರಿನ pH ಮೌಲ್ಯ ಯಾವುದು? ಸರಿಯಾದ ಉತ್ತರ 5.6. 5.6 ಇದು 5.6. ಯಾವ ಆಮ್ಲಗಳು ಸಾವಯವ ಮೂಲದಲ್ಲಿ ಇರೋದಿಲ್ಲ? ಸರಿಯಾದ ಉತ್ತರ ಸಲ್ಫ್ಯೂರಿಕ್ ಆಸಿಡ್. ಇವು ಸಾವಯವ ಮೂಲದಲ್ಲಿ ಇರೋದಿಲ್ಲ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ವಿನೆಗರ್ ಇದೆಯಲ್ಲ, ವಿನೆಗರ್ ಒಂದು ಏನಂತ ಹೇಳ್ಬೋದು ಇದನ್ನ? ಸೊ ವಿನೆಗರ್ ಒಂದು ದುರ್ಬಲಗೊಳಿಸಿದ ಅಸಿಟಿಕ್ ಆಸಿಡ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಅಡುಗೆ ಸೋಡಾದ ಜೊತೆ ಸುಣ್ಣದ ತಿಳಿನೀರು ಬಿಡುಗಡೆ ಮಾಡುವಂತಹ ಅನಿಲ ಯಾವುದು? ಸರಿಯಾದ ಉತ್ತರ ಕಾರ್ಬನ್ ಡೈಆಕ್ಸೈಡ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಜಠರದ ಗೋಡೆಯಲ್ಲಿರುವ ಗ್ರಂಥಿಗಳಿಂದ ಸ್ರವಿಸುವಂತಹ ಆಮ್ಲ ಯಾವುದು? ಸರಿಯಾದ ಉತ್ತರ ಹೈಡ್ರೋಕ್ಲೋರಿಕ್ ಆಸಿಡ್ ಅಥವಾ ಹೈಡ್ರೋಕ್ಲೋರಿಕ್ ಆಮ್ಲ. ಹೈಡ್ರೋಕ್ಲೋರಿಕ್ ಆಮ್ಲವನ್ನು ಈ ರೀತಿ ಕೂಡ ಹೀಗೂ ಕೂಡ ಕರೀತಾರೆ. ಸರಿಯಾದ ಉತ್ತರ ಮುರಿಯಾಟಿಕ್ ಆಸಿಡ್ ಅಥವಾ ಮುರಿಯಾಟಿಕ್ ಆಮ್ಲ. ಎಪ್ಸಮ್ ಉಪ್ಪನ್ನು ಬಳಸುವ ಕಾರಣ ಏನು? ಸರಿಯಾದ ಉತ್ತರ ಶುದ್ಧೀಕರಣವಾಗಿ ಬಳಸಲಾಗುತ್ತೆ ಎಪ್ಸಮ್ ಸಾಲ್ಟ್ ಅನ್ನು. ನೈಟ್ರಿಕ್ ಆಮ್ಲ ಇದರಲ್ಲಿ ಪ್ರತಿಕ್ರಿಯಿಸುವುದಿಲ್ಲ. ಸರಿಯಾದ ಉತ್ತರ ಚಿನ್ನದಲ್ಲಿ ಪ್ರತಿಕ್ರಿಯೆ ಆಗೋದಿಲ್ಲ ನೈಟ್ರಿಕ್ ಆಸಿಡ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ವಾಣಿಜ್ಯ ನೈಟ್ರಿಕ್ ಆಮ್ಲವು ಬಣ್ಣವನ್ನು ಹೊಂದಿರುತ್ತೆ, ಏಕೆಂದರೆ ಅದು ಯಾವುದರಲ್ಲಿ ಕರಗುತ್ತೆ? ಸರಿಯಾದ ಉತ್ತರ ಸಾರಜನಕದ ಡೈಆಕ್ಸೈಡ್ ಅಲ್ಲಿ ಕರಗುತ್ತೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಪ್ರಬಲ ಸಲ್ಫ್ಯೂರಿಕ್ ಆಮ್ಲವನ್ನು ಸಂಗ್ರಹಿಸಲು ಅತ್ಯಂತ ಸೂಕ್ತವಾದ ಪಾತ್ರೆ ಯಾವುದು? ಸರಿಯಾದ ಉತ್ತರ ಗಾಜಿನ ಪಾತ್ರೆ, ಯಾಕಂದ್ರೆ ಅದರಲ್ಲಿ ವರ್ತಿಸೋದಿಲ್ಲ ಅಂತೇಳಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್.
ಜಿಪ್ಸಮ್ ಅನ್ನು ಕೆಳಗಿನ ಯಾವುದರ ಸುಧಾರಣೆಗೆ ಬಳಸಲಾಗುತ್ತೆ? ಸರಿ ಉತ್ತರ ಲವಣಯುಕ್ತ ಮಣ್ಣಿನ ಸುಧಾರಣೆಗೆ ಜಿಪ್ಸಮ್ ಅನ್ನು ಬಳಸಲಾಗುತ್ತೆ. ಸ್ನೇಹಿತರೆ, ಈ ಸೆಷನ್ ಕೊನೆಯ ಪ್ರಶ್ನೆ ಇರ್ತಿದೆ. ತಾಜ್ ಮಹಲ್ ಇದೆಯಲ್ಲ, ಈ ಯಾವ ಕಾರಣದಿಂದ ಅದರ ಹೊಳಪನ್ನು ಕಳೆದುಕೊಳ್ಳುತ್ತಿದೆ? ಆಪ್ಷನ್ಸ್ ಈ ರೀತಿದೆ: ಆಮ್ಲಮಳೆ, ಅರಣ್ಯನಾಶ, ಧ್ವನಿ ಮಾಲಿನ್ಯ, ಪ್ರವಾಸಿಗರು. ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.